ಪ್ರೀತಿಸಿ ಎಲ್ಲರೆದುರು ಮದ್ವೆ ಆಗಿ ಸ್ಯಾಂಡಲ್‌ವುಡ್ ನ ಕ್ಯೂಟ್ ಜೋಡಿ ಅಂತ ಕೂಡ ಅನಿಸ್ಕೊಂಡಿದ್ದಂತಹ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ದೂರ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸದ್ಯ ಸಿಂಗಲ್ ಆಗಿಯೇ ಲೈಫ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಇಬ್ರು ತಮ್ಮದೇ ಆದಂತಹ ಕೆರಿಯರ್ ನಲ್ಲಿ ಮುಂದುವರಿತಾ ಇದ್ದಾರೆ. ಆದ್ರೆ ಇವರಿಬ್ಬರ ಡಿವೋರ್ಸ್ ಆಗಿ 1.5 ವರ್ಷ ಆಗ್ತಾ ಇದ್ರೂನು ಕೂಡ ಈ ಡಿವೋರ್ಸ್ ಬಗ್ಗೆ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾನೆ ಇದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾಗಿರುವಂತಹ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ 2024ರಲ್ಲಿ ಡಿವೋರ್ಸ್ ಅನ್ನ ತಗೊಂಡಿದ್ರು. ಸೊ ಡಿವೋರ್ಸ್ ತಗೊಂಡು ಇಷ್ಟು ವರ್ಷ ಆಗಿದ್ರು ಕೂಡ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಡಿವೋರ್ಸ್ ವಿಷಯ ಚರ್ಚೆಯ ವಿಚಾರ ಆಗೋಗಿದೆ. ಇವರಿಬ್ಬರ ಈ ನಿರ್ಧಾರದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಇವರಿಬ್ರು ಡಿವೋರ್ಸ್ ಅನ್ನ ತಗೊಂಡ್ರು, ಯಾವ ವಿಚಾರಕ್ಕೆ ಇವರಿಬ್ಬರ ನಡುವೆ ಮನಸ್ತಾಪಗಳಾಗಿದೆ, ಸಾಕಷ್ಟು ಟೀಕೆಗಳು ಪರ ವಿರೋಧದ ಚರ್ಚೆಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಈ ವಿಚಾರದಲ್ಲಿ ನಿವೇದಿತಾ ಗೌಡ ಅವರನ್ನೇ ಗುರಿಯಾಗಿಸ್ಕೊಂಡು ಒಂದಿಷ್ಟು ವರ್ಗ ಯಾವಾಗ್ಲೂ ಕೂಡ ಟೀಕೆ ಮಾಡ್ತಾನೆ ಇರುತ್ತೆ. ಅವರು ಯಾವುದೇ ರೀತಿಯಾದಂತಹ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಸಾಕು ತುಂಬಾನೇ ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಒಂದಿಷ್ಟು ವರ್ಗ ಮಾಡ್ತಾನೆ ಇರ್ತಾರೆ. ಆದ್ರೆ ಈ ಬಗ್ಗೆ ಇದೀಗ ಚಂದನ್ ಶೆಟ್ಟಿ ಅವರು ಒಂದು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ತಮ್ಮ ಒಂದು ಚಿತ್ರದ ಪ್ರಮೋಷನ್ ಮಾಡುವಂತಹ ಟೈಮಲ್ಲಿ ಒಂದು ಚಾನೆಲ್ಗೆ ಇವರು ಸಂದರ್ಶನವನ್ನ ಕೊಟ್ಟಿದ್ರು. ಸೊ ಆ ಸಂದರ್ಶನದಲ್ಲಿ ಇವರು ಮಾತಾಡಿದ್ದಾರೆ ಓಪನ್ ಆಗಿ ಇದ್ರ ಬಗ್ಗೆ. ಸೊ ಅವ್ರೇನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಡೆಫಿನೇಷನ್ ಆಫ್ ಲವ್ ಅಂತಂದ್ರೆ ಇಬ್ರಲ್ಲೂ ಕೂಡ ಆ ಪ್ರೀತಿ ಇರ್ಬೇಕು ಅನ್ನೋದು ನನಗೆ ರಿಯಲೈಸ್ ಆಗಿದೆ ಅಂತ ತುಂಬಾನೇ ಭಾವುಕವಾಗಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಜೋಡಿಗಳು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಗಳಿಂದ ಒಂದಾಗಿರ್ತಾರೆ. ಅದು ರಿಯಾಲಿಟಿಗೆ ಬಂದಾಗ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅವರು ದೂರ ಆಗೋಗ್ತಾರೆ. ಇಷ್ಟಪಟ್ಟೆ ಜೊತೆಯಾಗಿರ್ತಾರೆ, ಆದ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂತಂದಾಗ ದೂರ ಆಗೋಗ್ತಾರೆ. ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ನಿಂದಾನೇ ದೂರ ಆಗ್ತಾರೆ. ಅದನ್ನ ಕೆಲವರು ಕೆಟ್ಟದಾಗಿ ಮನಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್‌ಗೆ ಹೋಗೋದಿರಬಹುದು. ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗಿರುತ್ತಲ್ಲ. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ದೂರ ಆಗೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಲವ್ ಡೆಫಿನೇಷನ್ ಏನು ಅಂತಂದ್ರೆ ಇಬ್ಬರ ಕಡೆಯಿಂದನೂ ಕೂಡ ಪ್ರೀತಿ ಇದ್ರೆ ಆ ರಿಲೇಶನ್‌ಶಿಪ್‌ಗೆ ವ್ಯಾಲ್ಯೂ ಇರುತ್ತೆ ಅಂತ ಕೂಡ ಮಾತಾಡಿದ್ದಾರೆ ಚಂದನ್ ಶೆಟ್ಟಿ. ಇನ್ನು ನಿವೇದಿತಾ ಗೌಡ ಅವರನ್ನೇ ಬ್ಲೇಮ್ ಮಾಡ್ತಿರೋದು ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವರ್ಗ ಇರುತ್ತಲ್ಲ. ಸೊ ಯಾವಾಗ್ಲೂ ಕೂಡ ನಿವೇದಿತಾ ಗೌಡ ಅವರನ್ನೇ ಬ್ಲೇಮ್ ಮಾಡ್ತಾ ಇರ್ತಾರೆ ಈ ಡಿವೋರ್ಸ್ ವಿಚಾರದಲ್ಲಿ ಅಂತ ಕೇಳಿದಕ್ಕೆ ಇವರು ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಪರ್ಸನಲ್ ಲೈಫ್ ಬಗ್ಗೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಂದ್ರೆ ಬಹುಶಃ ಜನಗಳು ನೋಡುವಂತಹ ಪರ್ಸ್ಪೆಕ್ಷನ್ ಮತ್ತೆ ಯಾವ ರೀತಿ ಅವರನ್ನ ತೋರಿಸ್ಕೊಂಡಿದಾರೋ ಜನರಿಗೆ, ಸೊ ಅದನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದನ್ನ ನಾವು ಕೊಟ್ಟಿರೋದಿಲ್ಲ. ಜೊತೆಗೆ ಜನ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅವರ ಬಗ್ಗೆ ಇಟ್ಕೊಂಡಿರ್ತಾರೆ. ಅವರು ಆತರ ಅಲ್ಲ ಅಂತ ಅನ್ನಿಸ್ದಾಗ ಅಷ್ಟೇ ಜನ ಈ ರೀತಿಯಾಗಿ ಕಮೆಂಟ್ ಅನ್ನ ಮಾಡ್ತಾರೆ. ಸೊ ರಿವೋಲ್ಟ್ ಆಗ್ತಾರೆ. ಇವರನ್ನ ಆ ತರಹ ಅನ್ಕೊಂಡಿದ್ವಿ, ಆದ್ರೆ ಇವರು ಆ ತರ ಇಲ್ಲ ಅನ್ನೋ ಇಮೇಜ್ ಏನಾದ್ರೂ ಬಿಲ್ಡ್ ಆಗ್ಬಿಟ್ರೆ ಕೆಲವರು ಬೇಕಂತಾನೆ ಮಾಡ್ತಾರೆ ಅನ್ನೋದು ಇರಬಹುದು ಅಂತ ಕೂಡ ಮಾತಾಡಿದ್ದಾರೆ. ಇನ್ನು ಕೆಲವೊಮ್ಮೆ ಯಾರೋ ಒಬ್ರು ಕಮೆಂಟ್ ಹಾಕಿಬಿಟ್ರೆ 10 ಜನ ಅದನ್ನೇ ಫಾಲೋ ಮಾಡ್ಬಿಡ್ತಾರೆ. ಹಾಗಾಗಿ ನಾವು ಪಬ್ಲಿಕ್ ಲೈಫ್ ನಲ್ಲಿ ಇದ್ದಾಗ ಸಮಾಜ ನಮ್ಮನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದೆ, ಅವರಿಗೆ ನಾವು ಏನು ಕೊಡ್ತಾ ಇದೀವಿ ಅನ್ನೋದನ್ನ ನಾವೇ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಅಂತ ಕೂಡ ಚಂದನ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಸೊ ಪ್ರೀತಿಸಿ ಮದ್ವೆ ಆಗಿದ್ರು ಕೂಡ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಮುಖ್ಯ. ಮದ್ವೆ ಆದ್ಮೇಲಂತೂ ಇಬ್ಬರ ನಡುವೆ ಒಂದು ಪ್ರೀತಿ ಇರ್ಬೋದು, ಅದು ಹಾಗೆ ಇದ್ರೇನೆ ಚಂದ ಅಂತ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಒಬ್ರನ್ನೊಬ್ರು ಅರ್ಥ ನಡಿಲಿಲ್ಲ ಅಂತಂದ್ರೆ ಅಲ್ಲಿ ಜೀವನ ಮಾಡೋದು ತುಂಬಾನೇ ಕಷ್ಟ ಅನ್ನೋದು ಚಂದನ್ ಶೆಟ್ಟಿ ಅವರ ಈ ಮಾತುಗಳಿಂದ ಕನ್ಫರ್ಮ್ ಆಗ್ತಾ ಇದೆ. ಸೊ ಇವರಿಬ್ಬರ ಡಿವೋರ್ಸ್ ಆಗಿರೋದಕ್ಕೆ ಕಾರಣ ಇವರಿಬ್ಬರ ನಡುವೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿಮ್ಗೆ ಏನನ್ಸುತ್ತೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡ ಚಾನೆಲ್ ವನ್ನ ಇವತ್ತಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ.